ಹೊಯ್ಸಳರು ಸೆಕೆಂಡ್ PUC ಇತಿಹಾಸ ಬುಕ್. ಹೊಯ್ಸಳರು ಕಲ್ಯಾಣ ಚಾಲುಕ್ಯರ ಸಾಮಂತರು. ಯಾರು? ಹೊಯ್ಸಳರು ಕಲ್ಯಾಣ ಚಾಲುಕ್ಯರ ಸಾಮಂತರು. ಈ ಹೊಯ್ಸಳರ ರಾಜಧಾನಿಗಳು ದ್ವಾರ ಸಮುದ್ರ ಅಥವಾ ಹಳೆಬೀಡು, ಬೇಲೂರು, ಸೊಸೆಯೂರು. ಹೊಯ್ಸಳ ಮನೆತನ ಸ್ಥಾಪಕ ಸ್ಥಳದಾಗನ ಒಂದನೇ ಬಲ್ಲಾಳ ಬರ್ತಾನ. ಒಂದನೇ ಬಲ್ಲಾಳನಾಗನ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ಬರ್ತಾನ. ಈ ವಿಷ್ಣುವರ್ಧನನ ಬಿಟ್ಟಿದೇವ ಹೊಯ್ಸಳರಲ್ಲಿ ಶ್ರೇಷ್ಠ ದೊರೆ. ಈ ವಿಷ್ಣುವರ್ಧನ ಬಿರುದುಗಳು ಚಾಲುಕ್ಯಮಣಿ, ಮಾಂಡಲಿಕ, ಚೂಡಾಮಣಿ. ಚಾಲುಕ್ಯಮಣಿ, ಮಾಂಡಲಿಕ, ಚೂಡಾಮಣಿ. ಒಂದೇದು ಮಹಾಮಂಡಲೇಶ್ವರ, ಮಲೆಪೇರ್ಮುಳಗಂಡ, ತಥಾದ ಪದ್ಮಜೀವನ. ಯಾವುದು? ವಿಷ್ಣುವರ್ಧನ ಬಿರುದುಗಳು. ಈಗ ವಿಷ್ಣುವರ್ಧನ ಸಾಧನೆಗಳು ಇವೇನು ಮಾಡ್ತಾನ? 1114ರಲ್ಲಿ ತಲಕಾಡ ಯುದ್ಧದಲ್ಲಿ ಚೋಳರನ್ನು ಸಂಪೂರ್ಣವಾಗಿ ಸೋಲಿಸಿ ಗಂಗವಾಡಿಯಿಂದ ಚೋಳರನ್ನು ಹೊರಗೆ ಹಾಕ್ತಾನ. ಇದರ ನೆನಪಿಗಾಗಿ ವಿಷ್ಣುವರ್ಧನ ಏನು ಮಾಡ್ತಾನ? ತಲಕಾಡು ಕೊಂಡ ಎಂಬ ಬಿರುದು ಪಡಿತಾನ. ತಲಕಾಡು ಬಿಡುಕೊಂಡು ಬೇಲೂರಿನಲ್ಲಿ ಚೆನ್ನಕೇಶ್ವರ ದೇವಾಲಯ, ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ ಕಟ್ಟುತ್ತಾನ. ಯಾವ? ವಿಷ್ಣುವರ್ಧನ ಏನು ಮಾಡ್ತಾನ? ತಲಕಾಡು ಯುದ್ಧದಲ್ಲಿ ಚೋಳರನ್ನು ಸಂಪೂರ್ಣ ಹೊರಗಾಕಿ, ಗಂಗಾವಾಡಿಯಿಂದ ಹೊರಗಾಕಿ ತಲಕಾಡುಕೊಂಡ ಬಿರುದು ಪಡ್ಕೊಂಡು ಬೇಲೂರಿನಲ್ಲಿ ಚೆನ್ನಕೇಶ್ವರ, ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ ನಿರ್ಮಿಸ್ತಾನ. ಮತ್ತೇನು ಮಾಡ್ತಾನೆ? ಚೋಳರನ್ನು ಕಂಚಿವರೆಗೆ ಅಟ್ಟಿಕೊಂಡು ಹೋಗಿ ಕಂಚಿಕೊಂಡ ಎಂಬ ಬಿರುದು ಪಡಿತಾನ ವಿಷ್ಣುವರ್ಧನ. ಮುಂದೆ ಮದುರೈ ಮೇಲೆ ದಾಳಿ ಮಾಡಿ ಮದುರೈ ಪಾಂಡ್ಯರನ್ನು ಸೋಲಿಸ್ತಾನೆ ವಿಷ್ಣುವರ್ಧನ. ಈ ಎಲ್ಲ ವಿಜಯದಲ್ಲಿ ದಂಡನಾಯಕನಾಗಿ ವಿಷ್ಣುವರ್ಧನಗ ಗಂಗರಾಜ ಇದ್ದ. ಮಳವಳ್ಳಿ ಶಾಸನ. ವಿಷ್ಣುವರ್ಧನ ಚೋಳರನ್ನು ಕೋಲಾರದಿಂದ ಹೊರಹಾಕಿದನ್ನು ತಿಳಿಸ್ತದ ಮಳವಳ್ಳಿ ಶಾಸನ. ಮುಂದೆ 1118ರಲ್ಲಿ ಕನ್ನೆಗಾಲ್ ಯುದ್ಧ ಆಯಿತು. ವಿಷ್ಣುವರ್ಧನ 6ನೇ ವಿಕ್ರಮಾದಿತ್ಯ. ಯಾರು? ವಿಷ್ಣುವರ್ಧನ 6ನೇ ವಿಕ್ರಮಾದಿತ್ಯ. 6ನೇ ವಿಕ್ರಮಾದಿತ್ಯ ಯಾರಂದ್ರೆ ಕಲ್ಯಾಣ ಚಾಲುಕ್ಯರ ಅರಸ. ಇದ್ರಾಗ ವಿಷ್ಣುವರ್ಧನ ಸೋಲ್ತಾನ, 6ನೇ ವಿಕ್ರಮಾದಿತ್ಯ ಗೆಲ್ತಾನ. ಮುಂದೆ ಏನು ಮಾಡ್ತಾನ? ಕೊಂಗವಳ್ಳ ಅರಸನನ್ನು ಸಂಪೂರ್ಣವಾಗಿ ಸೋಲಿಸಿ ಅವನ ಮಗಳಾದ ಚಾಂದಲ ದೇವಿಯನ್ನು ಮದುವೆ ಆತನ ವಿಷ್ಣುವರ್ಧನ. ಈ ವಿಷ್ಣುವರ್ಧನನ ಕಾಲವನ್ನು ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣಯುಗ ಅಂತ ಕರೀತಾರ. ಭಾರತ ಇತಿಹಾಸದಲ್ಲಿ ವಿಷ್ಣುವರ್ಧನ ಕಾಲವನ್ನು ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣಯುಗ ಅಂತ ಕರೀತಾರ. ಇವನು ಹಲವಾರು ಅರಸರು ಜೈನ ಧರ್ಮವನ್ನು ಅನುಸರಿಸಿದ್ರ, ಆದ್ರೆ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ಇವನು ಮೂಲ ಜೈನನಾಗಿದ್ದ. ಮುಂದೆ ರಾಮಾನುಚಾರ್ಯರ ಪ್ರಭಾವದಿಂದ ಒಳಗಾಗಿ ವೈಷ್ಣವ ಧರ್ಮಕ್ಕೆ ಬಂದನು. ಯಾರು? ವಿಷ್ಣುವರ್ಧನ. ಮುಂದೆ ವಿಷ್ಣುವರ್ಧನ ವೈಷ್ಣವ ಧರ್ಮಕ್ಕೆ ಬಂದ್ಬೇಕ ತನ್ನ ಹೆಸರು ಬಿಟ್ಟಿದೇವ ಬದಲಾಗಿ ವಿಷ್ಣುವರ್ಧನ ಎಂದು ಬದಲಿಸಿದ. ಮುಂದೆ ಶಾಂತಲಾದೇವಿ, ಈಕಿನ ಗಂಡ ವಿಷ್ಣುವರ್ಧನ. ಇವಳು ಶ್ರವಣ ಬೆಳಗೊಳದಲ್ಲಿ ಸವತಿ ಗಂಧಾವರಣ ಎಂಬ ಬಸದಿ ನಿರ್ಮಿಸಿದಳು. ಇವಳು ಬಿರುದು ಯಾವಾಕಿ ಶಾಂತಲಾದೇವಿ ಬಿರುದಳು ನಾಟ್ಯ ಸರಸ್ವತಿ. ಈಕಿಂದಾಗನ ಯಾರು? ವಿಷ್ಣುವರ್ಧನದಾಗನ ಯಾರು? 1ನೇ ನರಸಿಂಹ. ಇವಂದಾಗನ 2ನೇ ಬಲ್ಲಾಳ. ಅವನದಾಗನ 3ನೇ ಬಲ್ಲಾಳ. ಮುಂದೆ 4ನೇ ವಿರೂಪಾಕ್ಷ ಬಲ್ಲಾಳ ಬರ್ತಾನ. ಇವ ಹೊಯ್ಸಳರ ಕೊನೆಯ ದೊರೆ. 4ನೇ ವಿರೂಪಾಕ್ಷ ಬಲ್ಲಾಳ. ಮುಂದೆ ಇವ್ರ ಕೃತಿಗಳು. ಯಾರ ಕೃತಿ? ನಾಗಚಂದ್ರನ ಕೃತಿ, ಮಲ್ಲಿಕಾರ್ಜುನ ಪುರಾಣ, ಪಂಪ ರಾಮಾಯಣ, ರಾಮಚಂದ್ರ ಚರಿತೆ. ನಾಗಚಂದ್ರನ ಕೃತಿಗಳು ಮಲ್ಲಿನಾಥ ಪುರಾಣ, ಪಂಪ ರಾಮಾಯಣ, ರಾಮಚಂದ್ರ ಚರಿತೆ. ಅವನದಾಗನ ರಾಜ್ಯದಿತ್ಯ ಇವನು ಕೃತಿಗಳು. ಗಣಿತ ಕ್ಷೇತ್ರ, ವ್ಯಾವಹಾರಿಕ ಕ್ಷೇತ್ರ,
ಲೀಲಾವತಿ ಇವ್ಯಾರ ಕೃತಿ ಅಂದ್ರೆ ರಾಜಾದಿತ್ಯನು. ಮುಂದೆ ನಯಸೇನನ ಕೃತಿ ಧರ್ಮಾಮೃತ. ಮುಂದೆ ರಾಘವಾಂಕನ ಕೃತಿ ಹರಿಶ್ಚಂದ್ರ ಕಾವ್ಯ ಸಿದ್ಧರಾಮ ಪುರಾಣ. ಮುಂದೆ ಹರಿಹರನ ಕೃತಿಗಳು ಗಿರಿಜಾ ಕಲ್ಯಾಣ, ಪಂಪ ಶತಕ, ಶಿವಾಕ್ಷರ ಮಾಲೆ. ಮುಂದೆ ರನ್ನನ ಕೃತಿಗಳು ಯಶೋಧರ ಚರಿತ್ರೆ, ಆನಂದನಾಥ ಪುರಾಣ. ಮುಂದೆ ಕೇಶಿರಾಜನ ಕೃತಿಗಳು ಶಬ್ದಮಣಿ ದರ್ಪಣ. ಇವ್ಯಾವು ಎಲ್ಲ ಕೃತಿಗಳು ಕನ್ನಡ ಕೃತಿಗಳು. ಇನ್ನು ಸಂಸ್ಕೃತ ಕೃತಿಗಳು ವಿಕ್ರಮ ಪಂಡಿತ ಅವ್ರ ಕಸಿ ಉಷಾ ಹರಣ. ನಾರಾಯಣ ಪಂಡಿತನ ಕೃತಿ ಮಾಧವ ವಿಜಯ ಮಣಿ ಮಂಜರಿ. ಮುಂದೆ ಮೂರನೇ ಸಂಕಲ ವಿದ್ಯಾ ಚಕ್ರವರ್ತಿ ರುಕ್ಮಿಣಿ ಕಲ್ಯಾಣ ಕೃತಿ. ಇವು ಸಂಸ್ಕೃತ ಕೃತಿಗಳು. ಮುಂದೆ ದೇವಾಲಯಗಳ ಬಗ್ಗೆ ಕೇಳ್ತಾನ. ಚೆನ್ನಕೇಶ್ವರ ದೇವಾಲಯ ಎಲ್ಲದ? ಬೇಲೂರ್ದಾಗದ, ಅದು ಏಕಕೂಟ. ಹೊಯ್ಸಳೇಶ್ವರ ದೇವಾಲಯ ಇದು ಎಲ್ಲದ? ಹಳೆಬೇಡದಾಗದ, ದ್ವಿಕೂಟ. ಮುಂದೆ ಸೋಮೇಶ್ವರ ದೇವಾಲಯ ಇದು ತ್ರಿಕೂಟ. ನಾಲ್ಕನೇದು ಲಕ್ಷ್ಮೀ ದೇವಾಲಯ ದೊಡ್ಡ ಗಡ್ಡವಳ್ಳಿ ಚತುರ್ಕೂಟ. ಐದನೇದು ಪಂಚಲಿಂಗೇಶ್ವರ ದೇವಾಲಯ ಗೋವಿಂದ ಪಂಚಕೂಟ ದೇವಾಲಯಗಳವ.